ನಮ್ಮ ಮನೇಲೇ ತಗೊಳ್ಳೋದಾದರೆ ನಮ್ಮ ತಾತ ನಿಮ್ಮ ಹಾಡುಗಳನ್ನ ಕ್ಯಾಸೆಟ್ ಮುಖಾಂತರ ಕೇಳ್ತಿದ್ರು. ನಮ್ಮ ತಾಯಿಯವರು ನಿಮ್ಮ ಹಾಡನ್ನ ಸಿ ಡಿಲಿ, ಇವಾಗ ನಾನು ಯೂಟ್ಯೂಬ್ ಚಾನಲಲ್ಲಾಗಿರಲಿ ಪೆನ್ ಡ್ರೈವಲ್ಲಿ ಕೇಳ್ತೀನಿ. ಸೊ ಈ ಮೂರೂ ಜನ್ರೇಷನ್ಗೂ ನಿಮ್ಮ ಹಾಡು ತುಂಬ ಪರಿಚಿತ ಮತ್ತು ತುಂಬ ಇಂಟ್ರೆಸ್ಟ್ ಇದೆ ನಮಗೆಲ್ಲ ಕೇಳೋಕ್ಕೆ ನಿಮ್ಮ ಹಾಡು. ಸೊ ಇದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ? ಬಹಳ ಒಳ್ಳೆಯ ಕ್ವಶನ್. ನಮಗೆ ಖುಷಿ. ಈ ಮೂರು ನಾಲ್ಕು ಈ ಮಾಧ್ಯಮಗಳೇನು ಬಂದ್ವಲ್ಲ ಜನರಿಗೆ ಮುಟ್ಟಿಸೋದು ನೋಡಿ. ಅವಾಗ ನಾವು ಅಲ್ಲಿಂದ ಬರೋಣ. ಹರಿದಾಸರು ಅವಾಗ ಯಾವುದೇ ಮಾಧ್ಯಮ ಇರಲಿಲ್ಲ, ಮನೆಗೆ ಹೋಗ್ತಿದ್ರು. ಅವ್ರದ್ದು ದೊಡ್ಡ ಕೆಲಸ. ನಾವು ಕೂತ್ಕೊಂಡು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇವತ್ತು ಇಲ್ಲಿ ಹಾಡಿದರೆ ಎಲ್ಲೋ ಇದ್ದವ್ರು ಜಗತ್ತಿನ ಯಾವುದೋ ಮೂಲೆಯಲ್ಲಿ ಇದ್ದವ್ರು ಕೇಳ್ತಾರೆ. ಅದೊಂದು ಒಳ್ಳೆಯ ಅಭಿವೃದ್ಧಿ, ವಿಜ್ಞಾನದ ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ಅವತ್ತಿನ ಕಾಲದ ನೋಡಿ ನೀವು, ಅವರು ಮನೆಗೆ ಹೋದರು. ಹಾಡು ಬರೋದು ಪುಸ್ತಕದಲ್ಲಿಟ್ಟು ಸುಮ್ಮನೆ ಕೂಡಲಿಲ್ಲ. ಅದರಿಂದ ಜನರ ಮನಸ್ಸಲ್ಲಿ ಇನ್ಸ್ಪಿರೇಷನ್ ತುಂಬಿ ಅವ್ರನ್ನೆಲ್ಲ ಉದ್ಧಾರ ಮಾಡುವ ಪ್ರಯತ್ನವನ್ನು ಮಾಡಿದರು. 1998 ಜನವರಿ 14ರಂದು ನನ್ನ ಚೊಚ್ಚಲ ಧ್ವನಿ ಸುರುಳಿ, ಕಾಯೋ ಕಾವೇರಿ ರಂಗ ಅಂತಕ್ಕಂಥ ಧ್ವನಿ ಸುರುಳಿ ರಾಯಚೂರಿನ ಕೋಟೆಯ ಮುಂಗ್ಲಿ ಪ್ರಾಣದೇವ ದೇವಸ್ಥಾನದಲ್ಲಿ, ಅದು ಪುರಂದರದಾಸರ ಆರಾಧನೆ ಕಾರ್ಯಕ್ರಮ. ಅಲ್ಲಿ ಖ್ಯಾತ ವಿದ್ವಾಂಸರು, ಗುರುಗಳು, ಪ್ರಾತಸ್ಮರಣೀಯರು ಅಂತ ಹೇಳ್ಬೋದು, ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯ ಅವರು ನಮ್ಮ ಫಸ್ಟ್ ಧ್ವನಿ ಸುರುಳಿನ ಬಿಡುಗಡೆ ಮಾಡಿದರು. ಅದು ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.